ಬೆಂಗಳೂರು ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದಾಗಿ ಬಂಕ್ಗಳಲ್ಲಿ ಇದೀಗ ಗ್ಯಾಸ್ ಬೆಲೆಯನ್ನ ಯದ್ವಾತದ್ವಾ ಏರಿಕೆ ಮಾಡಿದ್ದಾರೆ. 20 ರೂಪಾಯಿಯನ್ನ ಏರಿಕೆ ಮಾಡಿರೋದು. ಹೀಗಾಗಿ ಅಲ್ಲಿರುವಂತಹ ಆಟೋ ಚಾಲಕರು ಈ ಬಂಕ್ಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸಿಕ್ಕಿದ್ದ ಅವಕಾಶವನ್ನೇ ಇದೀಗ ಒಂದಿಷ್ಟು ಆಟೋ ಗ್ಯಾಸ್ ಬಂಕ್ಗಳು ಸದುಪಯೋಗ ಪಡಿಸ್ತಾ ಇದೆ. ಅದರಲ್ಲೂ ಸದ್ಯ ಇದೀಗ ಶೇಷಾದ್ರಿಪುರಮಲ್ಲಿ ಆಟೋ ಚಾಲಕರು ಆಟೋ ಗ್ಯಾಸ್ ಬಂಕ್ ಮ್ಯಾನೇಜರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಆಟೋಗಳನ್ನ ಹೊರಭಾಗದಲ್ಲಿ ನಿಲ್ಲಿಸಿಕೊಂಡು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ನಿಗದಿತ ದರಕ್ಕಿಂತ ಹೆಚ್ಚಿನ ದರವನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಹಗಲತ್ತಲ್ಲೇ ದರೋಡೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಈ ಒಂದು ಗಲಾಟೆ ತಾರಕಕ್ಕೆ ಏರಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗ್ಯಾಸ್ ಬಂಕ್ ಅನ್ನೇ ಕ್ಲೋಸ್ ಮಾಡಿಕೊಂಡು ಆಟೋಗಳನ್ನ ಹೊರಗೆ ಇಟ್ಟು ಅವುಗಳಿಗೆ ಗ್ಯಾಸ್ ಹಾಕದೆ ಕೂಡ ಮ್ಯಾನೇಜರ್ ಹೋಗಿರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಮತ್ತಷ್ಟು ಆಕ್ರೋಶ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಒಂದಿಷ್ಟು ಏನು ಗ್ಯಾಸ್ ಬಂಕ್ಗಳೇನಿದೆ ಆ ಒಂದು ಗ್ಯಾಸ್ ಬಂಕ್ಗಳಿಗೆ ಗ್ಯಾಸ್ ಸರಬರಾಜು ಆಗ್ತಾ ಇಲ್ಲ. ಈ ಮಧ್ಯದಲ್ಲಿ ಸರಬರಾಜು ಆಗ್ತಾ ಇರುವಂತಹ ಗ್ಯಾಸ್ ಬಂಕ್ಗಳು ಕೂಡ ದುಬಾರಿ ಆಗ್ತಾ ಇದೆ. ಇದರಿಂದಾಗಿ ದಿನನಿತ್ಯ ಆಟೋವನ್ನೇ ನಂಬಿ ಬದುಕುವಂತಹ ಚಾಲಕರ ಬದುಕು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಟೋ ಚಾಲಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಇದು ದೊಡ್ಡ ಮಟ್ಟದ ಸಮಸ್ಯೆಯ ಜೊತೆಯಲ್ಲಿ ಗ್ಯಾಸ್ ಬಂಕ್ ಅಂತಕ್ಕಂಥದ್ದು ಒಂದು ದೊಡ್ಡ ದಂಧೆಯಾಗಿ ಪರಿವರ್ತನೆ ಆಗ್ತಾ ಇದೆ. ನಮಗೆ ಇಂಧನ ಇಲಾಖೆಯಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿ ತೀರ್ಮಾನವನ್ನ ಮಾಡುತ್ತೆ. ಆ ಕಮಿಟಿಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಲಾಸ್ಟ್ ಮಂತ್ ಮೀಟಿಂಗ್ ಮಾಡಿದ್ದಾರೆ, 30ನೇ ತಾರೀಕು ತೀರ್ಮಾನ ಮಾಡಿದ್ದಾರೆ. 59 ರೂಪಾಯಿ ಇದ್ದಿದ್ದು 5 ರೂಪಾಯಿ ಏರಿಕೆ ಮಾಡಿ 64 ರೂಪಾಯಿ ನಮಗೆ ಫಿಕ್ಸೇಷನ್ ಮಾಡಿದ್ದಾರೆ. ಆದ್ರೆ ಎಲ್ಲೋ ಯುದ್ಧ ನಡೀತಾ ಇರತಕ್ಕಂಥದ್ದನ್ನ ಎನ್ಕ್ಯಾಶ್ ಮಾಡ್ಕೊಂಡಂತಹ ಕೆಲವು ಬಂಕ್ಗಳನ್ನ ಮಾಲೀಕರುಗಳು ಅದನ್ನ 85 ರೂಪಾಯಿ ತನಕಲ್ಲೂ ಕೂಡ ಏರಿಕೆಯನ್ನ ಮಾಡಿದ್ದಾರೆ. ಈಗ ಬೆಂಗಳೂರಿನ ಹಲವಾರು ಪ್ರದೇಶಗಳಲ್ಲಿ ಈಗ ಹೋದ್ರೂ ಕೂಡ ನಿಮ್ಗೆ 69 ರೂಪಾಯಿಗೆ 65 ರೂಪಾಯಿ ಗ್ಯಾಸ್ ಸಿಗ್ತಾ ಇದೆ. ಆದ್ರೆ ಕೆಲವು ಬಂಕ್ಗಳಲ್ಲಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಲಾಭಾಂಶವನ್ನ ಪರಿವರ್ತನೆ ಮಾಡ್ಕೊಂಡು 85 ರೂಪಾಯಿ ತನಕ ಮಾಡ್ತಾ ಇದ್ದಾರೆ. ನಾವು ಕೇಳ್ತಕ್ಕಂಥದ್ದು ಸರ್ಕಾರಗಳಿಗೆ, ದುಡಿದು ತಿನ್ನುವಂತಹ ಲಕ್ಷಾಂತರ ಜನ ಇವತ್ತು ಬೈಕ್ ಟ್ಯಾಕ್ಸಿ ಅಂತ ಹಲವಾರು ಸಮಸ್ಯೆಗಳನ್ನ ತಂದಿಟ್ಟಿರ್ತಕ್ಕಂಥ ಸರ್ಕಾರಗಳು ತಿನ್ನೋದಕ್ಕೆ ಗತಿ ಇಲ್ದಿರ್ತಕ್ಕಂಥ ಆಟೋ ಚಾಲಕರುಗಳಿಗೆ ಮತ್ತೆ ಇನ್ನು ಅದೃಷ್ಟಕ್ಕೊಂದು ದೊಡ್ಡ ಬರೆಯನ್ನ ಏರಿತಾ ಇರ್ತಕ್ಕಂಥದ್ದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ರಾಜ್ಯ ಸರ್ಕಾರ ಇಂತಹ ಒಂದು ವಿಚಾರಗಳನ್ನ ಮಧ್ಯಸ್ಥಿಕೆ ವಹಿಸಿ ತೀರ್ಮಾನವನ್ನು ತಗೊಳಕ್ಕಾಗ್ಲಿಲ್ಲ ಅಂದ್ರೆ ಎಸ್ಮಾವನ್ನ ಜಾರಿ ಮಾಡಿ ಬಿಟ್ಬಿಡಿ, ನಮ್ಮ ಪಾಡಕ್ಕೆ ನಾವು ಬದುಕೊಳ್ತೀವಿ. ಇಲ್ಲಿ ಗ್ಯಾಸ್ ದರ ನೋಡಿದ್ರೆ ಜೀವನವೇ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಬದುಕೋದೇ ಕಷ್ಟ ಅಂತ ಹೇಳಿ ತಮ್ಮ ಅಳಲನ್ನ ಕೂಡ ತೋಡಿಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದಾಗಿ ಬಂಕ್ಗಳಲ್ಲಿ ಇದೀಗ ಗ್ಯಾಸ್ ಬೆಲೆಯನ್ನ ಯದ್ವಾತದ್ವಾ ಏರಿಕೆ ಮಾಡಿದ್ದಾರೆ. 20 ರೂಪಾಯಿಯನ್ನ ಏರಿಕೆ ಮಾಡಿರೋದು. ಹೀಗಾಗಿ ಅಲ್ಲಿರುವಂತಹ ಆಟೋ ಚಾಲಕರು ಈ ಬಂಕ್ಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸಿಕ್ಕಿದ್ದ ಅವಕಾಶವನ್ನೇ ಇದೀಗ ಒಂದಿಷ್ಟು ಆಟೋ ಗ್ಯಾಸ್ ಬಂಕ್ಗಳು ಸದುಪಯೋಗ ಪಡಿಸ್ತಾ ಇದೆ. ಅದರಲ್ಲೂ ಸದ್ಯ ಇದೀಗ ಶೇಷಾದ್ರಿಪುರಮಲ್ಲಿ ಆಟೋ ಚಾಲಕರು ಆಟೋ ಗ್ಯಾಸ್ ಬಂಕ್ ಮ್ಯಾನೇಜರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಆಟೋಗಳನ್ನ ಹೊರಭಾಗದಲ್ಲಿ ನಿಲ್ಲಿಸಿಕೊಂಡು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ನಿಗದಿತ ದರಕ್ಕಿಂತ ಹೆಚ್ಚಿನ ದರವನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಹಗಲತ್ತಲ್ಲೇ ದರೋಡೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಈ ಒಂದು ಗಲಾಟೆ ತಾರಕಕ್ಕೆ ಏರಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗ್ಯಾಸ್ ಬಂಕ್ ಅನ್ನೇ ಕ್ಲೋಸ್ ಮಾಡಿಕೊಂಡು ಆಟೋಗಳನ್ನ ಹೊರಗೆ ಇಟ್ಟು ಅವುಗಳಿಗೆ ಗ್ಯಾಸ್ ಹಾಕದೆ ಕೂಡ ಮ್ಯಾನೇಜರ್ ಹೋಗಿರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಮತ್ತಷ್ಟು ಆಕ್ರೋಶ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಒಂದಿಷ್ಟು ಏನು ಗ್ಯಾಸ್ ಬಂಕ್ಗಳೇನಿದೆ ಆ ಒಂದು ಗ್ಯಾಸ್ ಬಂಕ್ಗಳಿಗೆ ಗ್ಯಾಸ್ ಸರಬರಾಜು ಆಗ್ತಾ ಇಲ್ಲ. ಈ ಮಧ್ಯದಲ್ಲಿ ಸರಬರಾಜು ಆಗ್ತಾ ಇರುವಂತಹ ಗ್ಯಾಸ್ ಬಂಕ್ಗಳು ಕೂಡ ದುಬಾರಿ ಆಗ್ತಾ ಇದೆ. ಇದರಿಂದಾಗಿ ದಿನನಿತ್ಯ ಆಟೋವನ್ನೇ ನಂಬಿ ಬದುಕುವಂತಹ ಚಾಲಕರ ಬದುಕು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಟೋ ಚಾಲಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಇದು ದೊಡ್ಡ ಮಟ್ಟದ ಸಮಸ್ಯೆಯ ಜೊತೆಯಲ್ಲಿ ಗ್ಯಾಸ್ ಬಂಕ್ ಅಂತಕ್ಕಂಥದ್ದು ಒಂದು ದೊಡ್ಡ ದಂಧೆಯಾಗಿ ಪರಿವರ್ತನೆ ಆಗ್ತಾ ಇದೆ. ನಮಗೆ ಇಂಧನ ಇಲಾಖೆಯಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿ ತೀರ್ಮಾನವನ್ನ ಮಾಡುತ್ತೆ. ಆ ಕಮಿಟಿಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಲಾಸ್ಟ್ ಮಂತ್ ಮೀಟಿಂಗ್ ಮಾಡಿದ್ದಾರೆ, 30ನೇ ತಾರೀಕು ತೀರ್ಮಾನ ಮಾಡಿದ್ದಾರೆ. 59 ರೂಪಾಯಿ ಇದ್ದಿದ್ದು 5 ರೂಪಾಯಿ ಏರಿಕೆ ಮಾಡಿ 64 ರೂಪಾಯಿ ನಮಗೆ ಫಿಕ್ಸೇಷನ್ ಮಾಡಿದ್ದಾರೆ. ಆದ್ರೆ ಎಲ್ಲೋ ಯುದ್ಧ ನಡೀತಾ ಇರತಕ್ಕಂಥದ್ದನ್ನ ಎನ್ಕ್ಯಾಶ್ ಮಾಡ್ಕೊಂಡಂತಹ ಕೆಲವು ಬಂಕ್ಗಳನ್ನ ಮಾಲೀಕರುಗಳು ಅದನ್ನ 85 ರೂಪಾಯಿ ತನಕಲ್ಲೂ ಕೂಡ ಏರಿಕೆಯನ್ನ ಮಾಡಿದ್ದಾರೆ. ಈಗ ಬೆಂಗಳೂರಿನ ಹಲವಾರು ಪ್ರದೇಶಗಳಲ್ಲಿ ಈಗ ಹೋದ್ರೂ ಕೂಡ ನಿಮ್ಗೆ 69 ರೂಪಾಯಿಗೆ 65 ರೂಪಾಯಿ ಗ್ಯಾಸ್ ಸಿಗ್ತಾ ಇದೆ. ಆದ್ರೆ ಕೆಲವು ಬಂಕ್ಗಳಲ್ಲಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಲಾಭಾಂಶವನ್ನ ಪರಿವರ್ತನೆ ಮಾಡ್ಕೊಂಡು 85 ರೂಪಾಯಿ ತನಕ ಮಾಡ್ತಾ ಇದ್ದಾರೆ. ನಾವು ಕೇಳ್ತಕ್ಕಂಥದ್ದು ಸರ್ಕಾರಗಳಿಗೆ, ದುಡಿದು ತಿನ್ನುವಂತಹ ಲಕ್ಷಾಂತರ ಜನ ಇವತ್ತು ಬೈಕ್ ಟ್ಯಾಕ್ಸಿ ಅಂತ ಹಲವಾರು ಸಮಸ್ಯೆಗಳನ್ನ ತಂದಿಟ್ಟಿರ್ತಕ್ಕಂಥ ಸರ್ಕಾರಗಳು
ತಿನ್ನೋದಕ್ಕೆ ಗತಿ ಇಲ್ದಿರ್ತಕ್ಕಂಥ ಆಟೋ ಚಾಲಕರುಗಳಿಗೆ ಮತ್ತೆ ಇನ್ನು ಅದರಷ್ಟಕ್ಕೊಂದು ದೊಡ್ಡ ಬರೆಯನ್ನ ಎರಿತಾ ಇರ್ತಕ್ಕಂಥದ್ದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ರಾಜ್ಯ ಸರ್ಕಾರ ಇಂತಹ ಒಂದು ವಿಚಾರಗಳನ್ನ ಮಧ್ಯಸ್ಥಿಕೆ ವಹಿಸಿ ತೀರ್ಮಾನವನ್ನು ತಗೊಳಕ್ಕಾಗ್ಲಿಲ್ಲ ಅಂದ್ರೆ ಎಸ್ಮಾವನ್ನ ಜಾರಿ ಮಾಡಿ ಬಿಟ್ಬಿಡಿ, ನಮ್ಮ ಪಾಡಕ್ಕೆ ನಾವು ಬದುಕೊಳ್ತೀವಿ. ಇಲ್ಲಿ ಗ್ಯಾಸ್ ದರ ನೋಡಿದ್ರೆ ಜೀವನವೇ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಬದುಕೋದೇ ಕಷ್ಟ ಅಂತ ಹೇಳಿ ತಮ್ಮ ಅಳಲನ್ನ ಕೂಡ ತೋಡಿಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ನಿಂದಾಗಿ ಬಂಕ್ಗಳಲ್ಲಿ ಇದೀಗ ಗ್ಯಾಸ್ ಬೆಲೆಯನ್ನ ಯದ್ವಾ ತದ್ವಾ ಏರಿಕೆ ಮಾಡಿದ್ದಾರೆ. 20 ರೂಪಾಯಿಯನ್ನ ಏರಿಕೆ ಮಾಡಿರೋದು. ಹೀಗಾಗಿ ಅಲ್ಲಿರುವಂತಹ ಆಟೋ ಚಾಲಕರು ಈ ಬಂಕ್ಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸಿಕ್ಕಿದ್ದ ಅವಕಾಶವನ್ನೇ ಇದೀಗ ಒಂದಿಷ್ಟು ಆಟೋ ಗ್ಯಾಸ್ ಬಂಕ್ಗಳು ಸದುಪಯೋಗ ಪಡಿಸ್ತಾ ಇದೆ. ಅದರಲ್ಲೂ ಸದ್ಯ ಇದೀಗ ಶೇಷಾದ್ರಿಪುರಂ ಅಲ್ಲಿ ಆಟೋ ಗ್ಯಾಸ್ ಬಂಕ್ ಮ್ಯಾನೇಜರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಆಟೋಗಳನ್ನ ಹೊರಭಾಗದಲ್ಲಿ ನಿಲ್ಲಿಸಿಕೊಂಡು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ನಿಗದಿತ ದರಕ್ಕಿಂತ ಹೆಚ್ಚಿನ ದರವನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಹಗಲತ್ತಲ್ಲೇ ದರೋಡೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಈ ಒಂದು ಗಲಾಟೆ ತಾರಕಕ್ಕೆ ಏರಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗ್ಯಾಸ್ ಬಂಕ್ ಅನ್ನೇ ಕ್ಲೋಸ್ ಮಾಡಿಕೊಂಡು ಆಟೋಗಳನ್ನ ಹೊರಗೆ ಇಟ್ಟು ಅವುಗಳಿಗೆ ಗ್ಯಾಸ್ ಹಾಕದೆ ಕೂಡ ಮ್ಯಾನೇಜರ್ ಹೋಗಿರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಮತ್ತಷ್ಟು ಆಕ್ರೋಶ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಒಂದಿಷ್ಟು ಏನು ಗ್ಯಾಸ್ ಬಂಕ್ಗಳೇನಿದೆ ಆ ಒಂದು ಗ್ಯಾಸ್ ಬಂಕ್ಗಳಿಗೆ ಗ್ಯಾಸ್ ಸರಬರಾಜು ಆಗ್ತಾ ಇಲ್ಲ. ಈ ಮಧ್ಯದಲ್ಲಿ ಸರಬರಾಜು ಆಗ್ತಾ ಇರುವಂತಹ ಗ್ಯಾಸ್ ಬಂಕ್ಗಳು ಕೂಡ ದುಬಾರಿ ಆಗ್ತಾ ಇದೆ. ಇದರಿಂದಾಗಿ ದಿನನಿತ್ಯ ಆಟೋವನ್ನೇ ನಂಬಿ ಬದುಕುವಂತಹ ಚಾಲಕರ ಬದುಕು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಟೋ ಚಾಲಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನಿಮ್ಗೆ? ಇದು ದೊಡ್ಡ ಮಟ್ಟದ ಸಮಸ್ಯೆಯ ಜೊತೆಯಲ್ಲಿ ಗ್ಯಾಸ್ ಬಂಕ್ ಅಂತ ಒಂದು ದೊಡ್ಡ ದಂಧೆಯಾಗಿ ಪರಿವರ್ತನೆ ಆಗ್ತಾ ಇದೆ. ನಮಗೆ ಇಂಧನ ಇಲಾಖೆಯಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿ ತೀರ್ಮಾನವನ್ನ ಮಾಡುತ್ತೆ. ಆ ಕಮಿಟಿಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಲಾಸ್ಟ್ ಮಂತ್ ಮೀಟಿಂಗ್ ಮಾಡಿದ್ದಾರೆ, 30ನೇ ತಾರೀಕು ತೀರ್ಮಾನ ಮಾಡಿದ್ದಾರೆ. 59 ರೂಪಾಯಿ ಇದ್ದಿದ್ದು 5 ರೂಪಾಯಿ ಏರಿಕೆ ಮಾಡಿ 64 ರೂಪಾಯಿ ನಮಗೆ ಫಿಕ್ಸೇಷನ್ ಮಾಡಿದ್ದಾರೆ. ಆದ್ರೆ ಎಲ್ಲೋ ಯುದ್ಧ ನಡೀತಾ ಇರತಕ್ಕಂಥದ್ದನ್ನ ಎನ್ಕ್ಯಾಶ್ ಮಾಡ್ಕೊಂಡಂತಹ ಕೆಲವು ಬಂಕ್ಗಳನ್ನ ಮಾಲೀಕರುಗಳು ಅದನ್ನ 85 ರೂಪಾಯಿ ತನಕ ಕೂಡ ಏರಿಕೆಯನ್ನ ಮಾಡಿದ್ದಾರೆ. ಈಗ ಬೆಂಗಳೂರಿನ ಹಲವಾರು ಪ್ರದೇಶಗಳಲ್ಲಿ ಈಗ ಹೋದ್ರೂ ಕೂಡ ನಿಮ್ಗೆ 69 ರೂಪಾಯಿಗೆ 65 ರೂಪಾಯಿ ಗ್ಯಾಸ್ ಸಿಗ್ತಾ ಇದೆ. ಆದ್ರೆ ಕೆಲವು ಬಂಕ್ಗಳಲ್ಲಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಲಾಭಾಂಶವನ್ನ ಪರಿವರ್ತನೆ ಮಾಡ್ಕೊಂಡು 85 ರೂಪಾಯಿ ತನಕ ಮಾಡ್ತಾ ಇದ್ದಾರೆ. ನಾವು ಕೇಳ್ತಕ್ಕಂಥದ್ದು ಸರ್ಕಾರಗಳಿಗೆ, ದುಡಿದು ತಿನ್ನುವಂತಹ ಲಕ್ಷಾಂತರ ಜನ ಇವತ್ತು ಬೈಕ್ ಟ್ಯಾಕ್ಸಿ ಅಂತ ಹಲವಾರು ಸಮಸ್ಯೆಗಳನ್ನ ತಂದಿಟ್ಟಿರ್ತಕ್ಕಂಥ ಸರ್ಕಾರಗಳು ತಿನ್ನೋದಕ್ಕೆ ಗತಿ ಇಲ್ದಿರ್ತಕ್ಕಂಥ ಆಟೋ ಚಾಲಕರುಗಳಿಗೆ ಮತ್ತೆ ಇನ್ನು ಅದರಷ್ಟಕ್ಕೊಂದು ದೊಡ್ಡ ಬರೆಯನ್ನ ಎರಿತಾ ಇರ್ತಕ್ಕಂಥದ್ದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ರಾಜ್ಯ ಸರ್ಕಾರ ಇಂತಹ ಒಂದು ವಿಚಾರಗಳನ್ನ ಮಧ್ಯಸ್ಥಿಕೆ ವಹಿಸಿ ತೀರ್ಮಾನವನ್ನು ತಗೊಳಕ್ಕಾಗ್ಲಿಲ್ಲ ಅಂದ್ರೆ ಎಸ್ಮಾವನ್ನ ಜಾರಿ ಮಾಡಿ ಬಿಟ್ಬಿಡಿ, ನಮ್ಮ ಪಾಡಕ್ಕೆ ನಾವು ಬದುಕೊಳ್ತೀವಿ. ಇಲ್ಲಿ ಗ್ಯಾಸ್ ದರ ನೋಡಿದ್ರೆ ಜೀವನವೇ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಬದುಕೋದೇ ಕಷ್ಟ ಅಂತ ಹೇಳಿ ತಮ್ಮ ಅಳಲನ್ನ ಕೂಡ ತೋಡಿಕೊಳ್ತಾ ಇರುವಂತದ್ದು. ಕ್ಯಾಮರಾ ಬೆಂಗಳೂರು. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ನಿಂದಾಗಿ ಬಂಕ್ಗಳಲ್ಲಿ ಇದೀಗ ಗ್ಯಾಸ್ ಬೆಲೆಯನ್ನ ಯದ್ವಾ ತದ್ವಾ ಏರಿಕೆ ಮಾಡಿದ್ದಾರೆ. 20 ರೂಪಾಯಿಯನ್ನ ಏರಿಕೆ ಮಾಡಿರೋದು. ಹೀಗಾಗಿ ಅಲ್ಲಿರುವಂತಹ ಆಟೋ ಚಾಲಕರು ಈ ಬಂಕ್ಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸಿಕ್ಕಿದ್ದ ಅವಕಾಶವನ್ನೇ ಇದೀಗ ಒಂದಿಷ್ಟು ಆಟೋ ಗ್ಯಾಸ್ ಬಂಕ್ಗಳು ಸದುಪಯೋಗ ಪಡಿಸ್ತಾ ಇದೆ. ಅದರಲ್ಲೂ ಸದ್ಯ ಇದೀಗ ಶೇಷಾದ್ರಿಪುರಂ ಅಲ್ಲಿ ಆಟೋ ಗ್ಯಾಸ್ ಬಂಕ್ ಮ್ಯಾನೇಜರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಆಟೋಗಳನ್ನ ಹೊರಭಾಗದಲ್ಲಿ ನಿಲ್ಲಿಸಿಕೊಂಡು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ನಿಗದಿತ ದರಕ್ಕಿಂತ ಹೆಚ್ಚಿನ ದರವನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಹಗಲತ್ತಲ್ಲೇ ದರೋಡೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಈ ಒಂದು ಗಲಾಟೆ ತಾರಕಕ್ಕೆ ಏರಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗ್ಯಾಸ್ ಬಂಕ್ ಅನ್ನೇ ಕ್ಲೋಸ್ ಮಾಡಿಕೊಂಡು ಆಟೋಗಳನ್ನ ಹೊರಗೆ ಇಟ್ಟು ಅವುಗಳಿಗೆ ಗ್ಯಾಸ್ ಹಾಕದೆ ಕೂಡ ಮ್ಯಾನೇಜರ್ ಹೋಗಿರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಮತ್ತಷ್ಟು ಆಕ್ರೋಶ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಒಂದಿಷ್ಟು ಏನು ಗ್ಯಾಸ್ ಬಂಕ್ಗಳೇನಿದೆ ಆ ಒಂದು ಗ್ಯಾಸ್ ಬಂಕ್ಗಳಿಗೆ ಗ್ಯಾಸ್ ಸರಬರಾಜು ಆಗ್ತಾ ಇಲ್ಲ. ಈ ಮಧ್ಯದಲ್ಲಿ ಸರಬರಾಜು ಆಗ್ತಾ ಇರುವಂತಹ ಗ್ಯಾಸ್ ಬಂಕ್ಗಳು ಕೂಡ ದುಬಾರಿ ಆಗ್ತಾ ಇದೆ. ಇದರಿಂದಾಗಿ ದಿನನಿತ್ಯ ಆಟೋವನ್ನೇ ನಂಬಿ ಬದುಕುವಂತಹ ಚಾಲಕರ ಬದುಕು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಟೋ ಚಾಲಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನಿಮ್ಗೆ? ಇದು ದೊಡ್ಡ ಮಟ್ಟದ ಸಮಸ್ಯೆಯ ಜೊತೆಯಲ್ಲಿ ಗ್ಯಾಸ್ ಬಂಕ್ ಅಂತ ಒಂದು ದೊಡ್ಡ ದಂಧೆಯಾಗಿ ಪರಿವರ್ತನೆ ಆಗ್ತಾ ಇದೆ. ನಮಗೆ ಇಂಧನ ಇಲಾಖೆಯಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿ ತೀರ್ಮಾನವನ್ನ ಮಾಡುತ್ತೆ. ಆ ಕಮಿಟಿಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಲಾಸ್ಟ್ ಮಂತ್ ಮೀಟಿಂಗ್ ಮಾಡಿದ್ದಾರೆ, 30ನೇ ತಾರೀಕು ತೀರ್ಮಾನ ಮಾಡಿದ್ದಾರೆ. 59 ರೂಪಾಯಿ ಇದ್ದಿದ್ದು 5 ರೂಪಾಯಿ ಏರಿಕೆ ಮಾಡಿ 64 ರೂಪಾಯಿ ನಮಗೆ ಫಿಕ್ಸೇಷನ್ ಮಾಡಿದ್ದಾರೆ. ಆದ್ರೆ ಎಲ್ಲೋ ಯುದ್ಧ ನಡೀತಾ ಇರತಕ್ಕಂಥದ್ದನ್ನ ಎನ್ಕ್ಯಾಶ್ ಮಾಡ್ಕೊಂಡಂತಹ ಕೆಲವು ಬಂಕ್ಗಳನ್ನ ಮಾಲೀಕರುಗಳು ಅದನ್ನ 85 ರೂಪಾಯಿ ತನಕ ಕೂಡ ಏರಿಕೆಯನ್ನ ಮಾಡಿದ್ದಾರೆ. ಈಗ ಬೆಂಗಳೂರಿನ ಹಲವಾರು ಪ್ರದೇಶಗಳಲ್ಲಿ ಈಗ ಹೋದ್ರೂ ಕೂಡ ನಿಮ್ಗೆ 69 ರೂಪಾಯಿಗೆ 65 ರೂಪಾಯಿ ಗ್ಯಾಸ್ ಸಿಗ್ತಾ ಇದೆ. ಆದ್ರೆ ಕೆಲವು ಬಂಕ್ಗಳಲ್ಲಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಲಾಭಾಂಶವನ್ನ ಪರಿವರ್ತನೆ ಮಾಡ್ಕೊಂಡು
85 ರೂಪಾಯಿ ತನಕ ಮಾಡ್ತಾ ಇದ್ದಾರೆ. ನಾವು ಕೇಳ್ತಕ್ಕಂಥದ್ದು ಸರ್ಕಾರಗಳಿಗೆ, ದುಡಿದು ತಿನ್ನುವಂತಹ ಲಕ್ಷಾಂತರ ಜನ ಇವತ್ತು ಬೈಕ್ ಟ್ಯಾಕ್ಸಿ ಅಂತ ಹಲವಾರು ಸಮಸ್ಯೆಗಳನ್ನ ತಂದಿಟ್ಟಿರ್ತಕ್ಕಂಥ ಸರ್ಕಾರಗಳು ತಿನ್ನೋದಕ್ಕೆ ಗತಿ ಇಲ್ಲದೆ ಇರ್ತಕ್ಕಂಥ ಆಟೋ ಚಾಲಕರುಗಳಿಗೆ ಮತ್ತೆ ಇನ್ನು ಅದೃಷ್ಟಕ್ಕೊಂದು ದೊಡ್ಡ ಬರೆಯನ್ನ ಏರಿತಾ ಇರ್ತಕ್ಕಂಥದ್ದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ರಾಜ್ಯ ಸರ್ಕಾರ ಇಂತಹ ಒಂದು ವಿಚಾರಗಳನ್ನ ಮಧ್ಯಸ್ಥಿಕೆ ವಹಿಸಿ ತೀರ್ಮಾನವನ್ನು ತಗೊಳಕ್ಕಾಗ್ಲಿಲ್ಲ ಅಂದ್ರೆ ಎಸ್ಮಾವನ್ನ ಜಾರಿ ಮಾಡಿ ಬಿಟ್ಬಿಡಿ, ನಮ್ಮ ಪಾಡಕ್ಕೆ ನಾವು ಬದುಕೊಳ್ತೀವಿ. ಇಲ್ಲಿ ಗ್ಯಾಸ್ ದರ ನೋಡಿದ್ರೆ ಜೀವನವೇ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಬದುಕೋದೇ ಕಷ್ಟ ಅಂತ ಹೇಳಿ ತಮ್ಮ ಅಳಲನ್ನ ಕೂಡ ತೋಡಿಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.